ವೆಲ್ಕಮ್ ಟು ಪರಿಮಳ ಕಿಚನ್. ಇವತ್ತು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಉಪ್ಪಿನಕಾಯಿ ಮಾಡೋಕ್ಕೆ ಉಪ್ಪಿನಕಾಯಿಗೆ ಹಾಕೋ ಪೌಡ್ರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. 2 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಸಾಸಿವೆ. ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಮೀಡಿಯಮ್ ಉರಿಲಿ ಪೌಡ್ರು ಮಾಡ್ಕೊಬೇಕು. ಈ ಥರ ಚಿಟಪಟ ಅನ್ನಂಗೆ ಹುರ್ಕೊಬೇಕು ಮೆಂತ್ಯ ಮತ್ತು ಸಾಸಿವೆನ. ನೋಡಿ ಸೌಂಡ್ ಕೇಳಿಸ್ತೈತಲ್ಲ. ಇದನ್ನು ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಬೇಕು. ಇವಾಗ ಮೆಂತ್ಯ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಪ್ಲೇಟ್ಗೆ. ಸ್ವಲ್ಪ ಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಖಾರಕ್ಕೆ ತಕ್ಕಂಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿನ ಅದನ್ನು ಬಿಸಿ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಂಡ್ಬಿಟ್ಟು ಎರಡನ್ನೂ ಒಟ್ಟಿಗೆ ಪೌಡ್ರ್ ಮಾಡ್ಕೊಬೇಕು. ಇದನ್ನು ಪ್ಲೇಟಿಗೆ ತೆಗೆದಿಟ್ಕೊಂಡು 2 ಒಟ್ಟಿಗೆ ಪೌಡ್ರ್ ಮಾಡ್ಕೊತೀನಿ. ಸ್ಟವ್ ಹಚ್ಚಿ ಮೀಡಿಯಮ್ ಉರಿಲಿ ಇಟ್ಕೊಳ್ಳಿ. ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕಿ ಸ್ವಲ್ಪ ಕಾದ ಮೇಲೆ ಪೌಡ್ರ್ ಹಾಕಿ. ಇವಾಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಉಪ್ಪಿನಕಾಯಿಗೆ ಅಂತ, ಮೆಣಸು ಮತ್ತು ಇದು ಮೆಂತ್ಯ ಸಾಸಿವೆ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪೌಡ್ರನ್ನ ಎಣ್ಣೆ ಕಾದ ಮೇಲೆ ಹಾಕಬೇಕು. ಬೇಕು ಅಂದರೆ ನೀವು ಸಾಸಿವೆನ ಹಾಕ್ಕೋಬೋದು, ಹಿಂಗೂ ಹಾಕ್ಕೋಬೋದು. ನಾವು ಹಿಂಗೂ ಇಷ್ಟಪಡೋರು ಹಾಕ್ಕೋಬೋದು. ಬೇಕು ಅಂದರೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು ನೀವು ಎಣ್ಣೆಗೆ. ಮತ್ತು ಇದನ್ನು 2 ದಿನ ಉಪ್ಪು ಹಾಕಿ ಮಾವಿನಕಾಯಿನ ಕಟ್ ಮಾಡಿ ಬಾಟ್ಲಲ್ಲಿ ಇಟ್ಟಿರ್ತೀನಿ. ಅದು ಸ್ವಲ್ಪ ಉಪ್ಪೆಲ್ಲ ಹಿಡಿದಿರುತ್ತೆ. ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇರೋಲ್ಲ. ಹಾಗೆ ಡೈರೆಕ್ಟಾಗಿ ಇದರೊಳಗಡೆ ಹಾಕ್ಬಿಡೋದು. ನೀರಿನ ಸಮೇತ ಹಾಕಿಟ್ಟು ಇದು ಸ್ವಲ್ಪ ನೀರೆಲ್ಲ ಡ್ರೈ ಆಗೋವರೆಗೂ ಸ್ವಲ್ಪ ಕುದಿಸ್ಬೇಕು. ನೀರೆಲ್ಲ ನೀರೆಲ್ಲ ಸುಂಡೋಗ್ಬಿಡ್ಬೇಕು ಇದರಲ್ಲಿ. ಆವಾಗ ಉಪ್ಪಿನಕಾಯಿ ಎಷ್ಟು ದಿನ ಮಾಡಿದ್ರು ಏನು ಕೆಟ್ಟೋಗಲ್ಲ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತೈತೆ. ನಿಂಬೆಹಣ್ಣು, ಮಾವಿನಕಾಯಿ, ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿದ್ದೀನಿ ಇದರೊಳಗಡೆ. 3 ಥರನೂ ಹಾಕಿ ಮಿಕ್ಸ್ ಮಾಡೋದು ಚೆನ್ನಾಗಿರುತ್ತೆ. ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಅದಕ್ಕೆ ಬೇರೆ ಏನೂ ಕೆಮಿಕಲ್ ಇರೋಲ್ಲ. ಅದರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಇದೆಲ್ಲ ನೀರೆಲ್ಲ ಡ್ರೈ ಆಗಿದೆ. ಇದನ್ನು ಒಂದು 2-3 ಅವರ್ ಬಾಣಲಿಲಿ ಹಂಗೆ ಇಟ್ಟು ಆರಿದ್ಮೇಲೆ ತಣ್ಣಗಾದ್ಮೇಲೆ ಬಾಟ್ಲಿಗೆ ತುಂಬಿ ಇಟ್ಕೊಂಡು ನೀವು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಹಂಗೇನಾದರೂ ಇಟ್ಕೋಬೋದು. ನೀವು ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನಷ್ಟು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.